ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ವಿಷಯದಲ್ಲಿ ಬರುವಂತಹ ಸೃಜನಶೀಲತೆ, ಕ್ರಿಯೇಟಿವಿಟಿ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆಗೆ ಅವಶ್ಯಕವಾಗಿರುವ ಅಂಶವೇ ಶಿಕ್ಷಣ ಎಂಬ ಸ್ವಾಮಿ ವಿವೇಕಾನಂದರವರ ಉಕ್ತಿಯೊಂದಿಗೆ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಬನ್ನಿ ಹಾಗಾದರೆ ಸೃಜನಶೀಲತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು TET ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಸೃಜನಶೀಲತೆ, ಕ್ರಿಯೇಟಿವಿಟಿ ಅಂತ ಹೇಳಿ ನಾವು ಕರಿತೀವಿ. ಈ ಸೃಜನಶೀಲತೆ ಅನ್ನೋದು ಒಂದು ಮೌಲ್ಯಯುತವಾದ ಮಾನವನ ಗುಣಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದರೆ ಸೃಜನಶೀಲತೆಯ ಅರ್ಥ ಏನಪ್ಪ ಅಂದರೆ, ಸಾಮಾನ್ಯವಾಗಿ ವಸ್ತುಗಳಾಗಿರ್ಬೋದು ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ಕಾಣುವುದನ್ನು ನಾವು ಅಥವಾ ವ್ಯಕ್ತಪಡಿಸುವುದನ್ನು ಏನಂತ ಹೇಳಿ ಕರಿತೀವಿ? ಸೃಜನಶೀಲತೆ ಅಂತ ಹೇಳಿ ಕರಿತೀವಿ. ವಸ್ತುಗಳು ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ವ್ಯಕ್ತಪಡಿಸುವಂಥದ್ದು. ವಿನೂತನವಾದ ಮತ್ತು ಉಪಯುಕ್ತವಾದ ವಿಷಯ ಅಥವಾ ವಸ್ತುವನ್ನು ರೂಪಿಸುವ ಸಾಮರ್ಥ್ಯಕ್ಕೆ ನಾವು ಸೃಜನಶೀಲತೆ, ಇಂಗ್ಲೀಷ್ನಲ್ಲಿ ಕ್ರಿಯೇಟಿವಿಟಿ ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ವಸ್ತು ಆಗಿರ್ಬೋದು, ಆ ವಿಚಾರ ಆಗಿರ್ಬೋದು, ಅವುಗಳ ನಡುವೆ ಒಂದು ಹೊಸ ಸಂಬಂಧವನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಸೃಜನಶೀಲತೆ ಅಂತ ಹೇಳಿ ಕರಿತೀವಿ. 19ನೇ ಶತಮಾನದ ಆರಂಭದಲ್ಲಿ ಕೇವಲ ಹೆಚ್ಚು ಬುದ್ಧಿಶಕ್ತಿ ಇರೋರು ಮಾತ್ರ ಸೃಜನಶೀಲರು ಅಂತ ತಿಳಿದಿದ್ರು. ಆದರೆ 1920ರಲ್ಲಿ ಟರ್ಮನ್ರವರು ಒಂದು ಅಧ್ಯಯನವನ್ನು ನಡೆಸ್ತಾರೆ. ಆ ಅಧ್ಯಯನದಿಂದ ಏನು ತಿಳಿದು ಬರುತ್ತಪ್ಪ ಅಂದರೆ, ಅತಿ ಹೆಚ್ಚು ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರುವ ವ್ಯಕ್ತಿಗಳು, ಅಂದರೆ ಅತಿ ಹೆಚ್ಚು IQ ಹೊಂದಿರುವ ವ್ಯಕ್ತಿಗಳು ಮಾತ್ರ ಸೃಜನಶೀಲರಾಗಬೇಕು ಅಂತೇನಿಲ್ಲ. ಅತಿ ಕಡಿಮೆ IQ ಹೊಂದಿರುವ ವ್ಯಕ್ತಿಗಳು ಸಹ, ಅವರಿಗೂ ಸಹ ಈ ಸೃಜನಶೀಲತೆಯ ಆಲೋಚನೆಗಳು ಬರಬಹುದು ಅಂತ ಹೇಳಿ ಟರ್ಮನ್ರವರು ನಡೆಸಿದ ಅಧ್ಯಯನದಿಂದ ನಮಗೆ ತಿಳಿದು ಬರುತ್ತೆ. ಇಲ್ಲಿ ಟರ್ಮನ್ರವರು ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ, ವೆರಿ ಇಂಪಾರ್ಟೆಂಟ್. ಪ್ರತಿಭಾವಂತರು ಸೃಜನಶೀಲರಾಗಿರಬಹುದು, ಆದರೆ ಎಲ್ಲ ಸೃಜನಶೀಲರು ಪ್ರತಿಭಾವಂತರಲ್ಲ ಅಂತ ಹೇಳಿ ಟರ್ಮನ್ರವರು ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ. ಏನಂತ? ಪ್ರತಿಭಾವಂತರು ಸೃಜನಶೀಲರಾಗಿರಬಹುದು, ಆದರೆ ಎಲ್ಲ ಸೃಜನಶೀಲರು ಪ್ರತಿಭಾವಂತರಲ್ಲ ಅಂತ ಹೇಳಿ ಟರ್ಮನ್ರವರು ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಹಾಗೆ ಪಾಲ್ ಟಾರೆನ್ಸ್ ಅವರು ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ. ಸನ್ನಿವೇಶದಲ್ಲಿ ಇರುವ ಕೊರತೆಯನ್ನು ಸುಲಭವಾಗಿ ಗ್ರಹಿಸಿ ಅದರ ಸ್ವರೂಪವನ್ನು ಸ್ಪಷ್ಟವಾಗಿ ಅರಿತು ಅದರ ಬಗ್ಗೆ ಆಧಾರ ಕಲ್ಪನೆ ರೂಪಿಸಿ ಪರೀಕ್ಷಿಸುವ ಮತ್ತು ಸಂದರ್ಭೋಚಿತವಾಗಿ ಆಧಾರ ಕಲ್ಪನೆಯನ್ನು ಯುಕ್ತ ರೀತಿಯಲ್ಲಿ ಬದಲಿಸಿ ಪರೀಕ್ಷಿಸುವ ಫಲಿತಾಂಶವನ್ನು ಯಶಸ್ವಿಯಾಗಿ ಇತರರಿಗೆ ತಿಳಿಯಪಡಿಸುವ ಪ್ರಕ್ರಿಯೆಗೆ ಸೃಜನಶೀಲತೆ ಅಂತ ಹೇಳಿ ಕರೀತಾರೆ ಅಂತ ಪಾಲ್ ಟಾರೆನ್ಸ್ ಅವರು ಹೇಳ್ತಾರೆ. ಜೊತೆಗೆ ಈ ಪಾಲ್ ಟಾರೆನ್ಸ್ ಅವರು ಸೃಜನಶೀಲತೆಯ ಪಿತಾಮಹ ಅಂತ ಹೇಳಿ ನಾವು ಇವರನ್ನು ಕರಿತೀವಿ. ಸೃಜನಶೀಲತೆಯ ಪಿತಾಮಹ ಯಾರಪ್ಪ ಅಂದರೆ ಪಾಲ್ ಟಾರೆನ್ಸ್ ಅವರು. ನೆಕ್ಸ್ಟು ಸ್ಕಿನ್ನರ್ ಅವರು ಸೃಜನಶೀಲತೆಯ ಬಗ್ಗೆ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಸೃಜನಾತ್ಮಕ ಚಿಂತನೆ ಅಂದರೆ ಒಂದು ಸನ್ನಿವೇಶದಲ್ಲಿ ವ್ಯಕ್ತಿಯ ಊಹೆಗಳು ಮತ್ತು ತೀರ್ಮಾನಗಳು ಹೊಸದಾಗಿರುತ್ತವೆ, ಮತ್ತು ಮೌಲಿಕವಾಗಿರುತ್ತವೆ, ಯುಕ್ತವಾಗಿರುತ್ತವೆ ಮತ್ತು ಅಸಾಮಾನ್ಯವಾಗಿರುತ್ತವೆ. ಸೃಜನಶೀಲ ಚಿಂತಕ ಅಂದರೆ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವವನು, ಹೊಸ ವೀಕ್ಷಣೆ ಮಾಡುವವನು, ಹೊಸ ಊಹೆಗಳನ್ನು ಮಾಡುವವನು ಮತ್ತು ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಯನ್ನು ನಾವು ಸೃಜನಾತ್ಮಕ ಚಿಂತಕ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಸ್ಕಿನ್ನರ್ ಅವರು ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ನೆಕ್ಸ್ಟು
ಸೃಜನಶೀಲತೆಯ ಗುಣಲಕ್ಷಣಗಳು ಏನು? ಹಾಗಾದರೆ ಸೃಜನಶೀಲತೆಯ ಗುಣಲಕ್ಷಣಗಳು ನೋಡೋಣ. ವಿಭಿನ್ನ ಮುಖ ಚಿಂತನೆ, ಹೊಸತನ, ಸ್ವಂತಿಕೆ, ಅನ್ವೇಷಣಾ ಗುಣ, ವಿಕೇಂದ್ರೀಕೃತ ಚಿಂತನೆ, ಸಮಸ್ಯೆ ಪರಿಹಾರ ಗುಣ, ಸ್ವತಂತ್ರ ತೀರ್ಮಾನ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಮನೋಭಾವ ಇವೆಲ್ಲವೂ ಸಹ ಸೃಜನಶೀಲತೆಯ ಗುಣಲಕ್ಷಣಗಳಾಗಿವೆ ಅಂತಲೇ ಹೇಳ್ಬೋದು. ಯಾವ್ಯಾವುದು? ವಿಭಿನ್ನ ಮುಖ ಚಿಂತನೆ, ಹೊಸತನ ಅಥವಾ ಸ್ವಂತಿಕೆ, ಅನ್ವೇಷಣಾ ಗುಣ, ವಿಕೇಂದ್ರೀಕೃತ ಚಿಂತನೆ, ಸಮಸ್ಯೆ ಪರಿಹಾರ ಗುಣ, ಸ್ವತಂತ್ರವಾದ ತೀರ್ಮಾನ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಮನೋಭಾವ ಇವೆಲ್ಲವನ್ನು ಒಳಗೊಂಡಿರುವ ವ್ಯಕ್ತಿಗಳನ್ನು ನಾವು ಸೃಜನಶೀಲರು ಅಂತ ಹೇಳಿ ಕರಿಬೋದು. ನೆಕ್ಸ್ಟು, ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಜ್ಞಾನಾತ್ಮಕ ಅಂಶಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದು ಮೌಲಿಕತೆ ಅಥವಾ ಸ್ವಂತಿಕೆ ಅಥವಾ ಮೂಲ ಕಲ್ಪನೆ, ಒರಿಜಿನಾಲಿಟಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಎರಡನೇದು ನಿರರ್ಗಳತೆ ಅಥವಾ ಪಟುತ್ವ, ಫ್ಲೂಯೆನ್ಸಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ನಾವು ಅದಕ್ಕೆ ಕರಿತೀವಿ. ಥರ್ಡ್ ಒನ್ ನಮ್ಯತೆ, ಫ್ಲೆಕ್ಸಿಬಿಲಿಟಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಮೌಲಿಕತೆ, ಸ್ವಂತಿಕೆ ಅಥವಾ ಮೂಲಕಲ್ಪನೆ, ಒರಿಜಿನಾಲಿಟಿ, ನಿರರ್ಗಳತೆ ಅಥವಾ ಪಟುತ್ವ, ಫ್ಲೂಯೆನ್ಸಿ, ನಮ್ಯತೆ, ಫ್ಲೆಕ್ಸಿಬಿಲಿಟಿ. ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೌಲಿಕತೆ, ಒರಿಜಿನಾಲಿಟಿ ಅಂದರೆ ಏನು? ಹೊಸದಾದ ಮತ್ತು ಪ್ರಯೋಜನಕರ ವಿಚಾರಗಳ ಉತ್ಪಾದನೆಗೆ ನಾವು ಮೌಲಿಕತೆ ಅಂತ ಹೇಳಿ ಅಥವಾ ಸ್ವಂತಿಕೆ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ವಿಷಯವನ್ನು ಹಲವಾರು ಮಾರ್ಗಗಳಲ್ಲಿ ಪ್ರದರ್ಶಿಸಬಹುದಾದ ಗುಣಕ್ಕೆ ನಾವು ಮೌಲಿಕತೆ ಅಂತ ಹೇಳಿ ಕರಿತೀವಿ. ಒಂದು ವಿಷಯವನ್ನು ಹಲವಾರು ಮಾರ್ಗಗಳಲ್ಲಿ ತಿಳಿಸಬಹುದಾದ ಒಂದು ಗುಣವನ್ನು ನಾವು ಸ್ವಂತಿಕೆ, ಮೂಲಕಲ್ಪನೆ ಅಥವಾ ಮೌಲಿಕತೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಿರರ್ಗಳತೆ ಅಥವಾ ಪಟುತ್ವ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳು ಮೂಡುತ್ತಲ್ಲ ಅದರ ವೇಗಕ್ಕೆ ನಾವು ನಿರರ್ಗಳತೆ ಅಂತ ಹೇಳಿ ಕರಿತೀವಿ. ಈಗ ಯಾವುದಾದ್ರೂ ಒಂದು ಪದಕ್ಕೆ ಇನ್ನೊಂದು ಪರ್ಯಾಯ ಪದವನ್ನು ತಕ್ಷಣ ಹೇಳ್ಬಿಡೋದು. ಆ ಹೇಳುವ ಒಂದು ವೇಗಕ್ಕೆ ನಾವೇನಂತ ಹೇಳಿ ಕರಿತೀವಿ? ನಿರರ್ಗಳತೆ ಅಥವಾ ಪಟುತ್ವ ಅಂತ ಹೇಳಿ ಕರಿತೀವಿ. ಅಥವಾ ಯಾವುದೇ ಅಥವಾ ಕತೆ ಇಲ್ಲ ಅಂದರೆ ಒಂದು ಚಿತ್ರಕ್ಕೆ ಒಂದು ಶೀರ್ಷಿಕೆಯನ್ನು ಸೂಚಿಸುವಂಥದ್ದು, ಅದಕ್ಕೆ ನಾವು ಪಟುತ್ವ ಅಥವಾ ನಿರರ್ಗಳತೆ ಅಂತ ಹೇಳಿ ಕರಿತೀವಿ. ಒಂದು ಪದಕ್ಕೆ ಪರ್ಯಾಯವಾದ ಒಂದು ಪದವನ್ನು ಬೇಗನೆ ಹೇಳುವಂಥದ್ದು ಅಥವಾ ಕತೆ ಇಲ್ಲ ಚಿತ್ರಕ್ಕೆ ಒಂದು ಶೀರ್ಷಿಕೆಯನ್ನು ಸೂಚಿಸೋದಕ್ಕೆ ನಾವು ಪಟುತ್ವ ಅಂತ ಹೇಳಿ ಕರಿತೀವಿ. ಈ ಪಟುತ್ವದಲ್ಲಿ ನಾವು 3 ವಿಧಗಳನ್ನು ಕಾಣ್ತೀವಿ. ಮೊದಲನೇದು ವಿಚಾರಾತ್ಮಕ ಪಟುತ್ವ, ಸಹಚರ್ಯಾತ್ಮಕ ಪಟುತ್ವ, ಅಭಿವ್ಯಕ್ತಾತ್ಮಕ ಪಟುತ್ವ ಅಂತ ಹೇಳಿ. ಮೊದಲನೇದು ಯಾವುದು? ವಿಚಾರಾತ್ಮಕ ಪಟುತ್ವ, ಸಹಚರ್ಯಾತ್ಮಕ ಪಟುತ್ವ, ಅಭಿವ್ಯಕ್ತಾತ್ಮಕ ಪಟುತ್ವ. ವಿಚಾರಾತ್ಮಕ ಪಟುತ್ವ, ಮನಸ್ಸಿನಲ್ಲಿ ವಿಭಿನ್ನ ವಿಚಾರಗಳು ಉತ್ಪಾದನೆಯಾಗುವ ವೇಗವನ್ನು ವಿಚಾರಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ಅಂದರೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಇವಾಗ ಒಂದು ಇಟ್ಟಿಗೆ ತಗೊಳ್ಳೋಣ, ನಾವು ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತೀವಲ್ಲ, ಆ ಒಂದು ಸಾಮಾನ್ಯ ಇಟ್ಟಿಗೆಯ ವಿವಿಧ ಉಪಯೋಗಗಳ ಬಗ್ಗೆ ಚಿಂತಿಸ್ಕೊಂಡು ಹೇಳೋದು, ಅದನ್ನು ನಾವು ವಿಚಾರಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ವಿಚಾರ ಮನಸ್ಸಿನಲ್ಲಿ ಉತ್ಪಾದನೆಯಾಗುವ ವೇಗಕ್ಕೆ ನಾವು ವಿಚಾರಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಸಹಚರ್ಯಾತ್ಮಕ ಪಟುತ್ವ, ಅಂದರೆ ಒಂದು ವಿಷಯಕ್ಕೆ ಸಂಬಂಧವಿರುವ ವಿಚಾರಗಳು ಉತ್ಪಾದನೆ ಆಗುವ ವೇಗಕ್ಕೆ ನಾವು ಸಹಚರ್ಯಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ಒಂದು ವಿಷಯಕ್ಕೆ ಸಂಬಂಧವಿರುವ ವಿಚಾರಗಳನ್ನು ಹೇಳುವಂಥದ್ದು, ಇದಕ್ಕೆ ನಾವು ಸಹಚರ್ಯಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಅಭಿವ್ಯಕ್ತಾತ್ಮಕ ಪಟುತ್ವ. ನಾವು ಯಾವುದೇ ಒಂದು ವಿಚಾರಗಳನ್ನು ಹೇಳಬೇಕಾದ್ರೆ ಶಬ್ದಗಳ ಮೂಲಕ ಆಗಲಿ ಅಥವಾ ಒಂದು ಚಿತ್ರದ ಮೂಲಕವಾಗಲಿ ಅಭಿವ್ಯಕ್ತಿಗೊಳಿಸುವ ಒಂದು ಸಾಮರ್ಥ್ಯಕ್ಕೆ ನಾವು ಅಭಿವ್ಯಕ್ತಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ನಾವು ಯಾವುದೇ ಒಂದು ವಿಚಾರಗಳನ್ನು ಹೇಳಬೇಕಾದ್ರೆ ಶಬ್ದಗಳ ಮೂಲಕ ಆಗಲಿ ಅಥವಾ ವರ್ಣಚಿತ್ರಗಳ ಮೂಲಕ ಆಗಲಿ ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯಕ್ಕೆ ನಾವು
ಅಭಿವ್ಯಕ್ತಾತ್ಮಕ ಪಟುತ್ವ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಮ್ಯತೆ, ಮೂರನೇದು ನಮ್ಯತೆ, ಫ್ಲೆಕ್ಸಿಬಿಲಿಟಿ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಹಾಗಾದರೆ ನಮ್ಯತೆ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ರೂಪಾಂತರಗೊಳಿಸೋದು, ವ್ಯಾಖ್ಯಾನಿಸೋದು ಮತ್ತು ಹೊಸ ಉಪಯೋಗಗಳಿಗೆ ಅದನ್ನು ಅಳವಡಿಸುವ ಸಾಮರ್ಥ್ಯಕ್ಕೆ ನಾವು ನಮ್ಯತೆ ಅಂತ ಹೇಳಿ ಕರಿತೀವಿ. ಈ ನಮ್ಯತೆಯಲ್ಲಿ 2 ವಿಧಗಳನ್ನು ಕಾಣ್ತೀವಿ, ಸ್ವಯಂ ಪ್ರೇರಿತ ನಮ್ಯತೆ ಮತ್ತು ಹೊಂದಾಣಿಕೆಯ ನಮ್ಯತೆ ಅಂತ. ಅಕಸ್ಮಾತ್ ಏನಾದರೂ ಕ್ವೆಶನ್ಸ್ ಬಂದರೆ ಗೊತ್ತಿರಲಿ ಅಂತ. ನಮ್ಯತೆಯಲ್ಲಿ 2 ವಿಧ, ಸ್ವಯಂ ಪ್ರೇರಿತ, ಹೊಂದಾಣಿಕೆಯ ನಮ್ಯತೆ. ಇಲ್ಲಿವರೆಗೆ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಜ್ಞಾನಾತ್ಮಕ ಅಂಶಗಳನ್ನು ತಿಳ್ಕೊಂಡ್ವಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಜ್ಞಾನಾತ್ಮಕ ಅಂಶಗಳು ಮೌಲಿಕತೆ ಅಥವಾ ಸ್ವಂತಿಕೆ ಅಥವಾ ಮೂಲಕಲ್ಪನೆ, ನಿರರ್ಗಳತೆ ಅಥವಾ ಪಟುತ್ವ, ಮೂರನೇದು ನಮ್ಯತೆ. ಅಲ್ಲಿ ನಿರರ್ಗಳತೆಯಲ್ಲಿ ಅಥವಾ ಪಟುತ್ವದಲ್ಲಿ ನಾವು 3 ವಿಧವನ್ನು ಕಾಣ್ತೀವಿ, ವಿಚಾರಾತ್ಮಕ, ಸಹಚರ್ಯಾತ್ಮಕ, ಅಭಿವ್ಯಕ್ತಾತ್ಮಕ ಪಟುತ್ವ. ನಮ್ಯತೆಯಲ್ಲಿ 2 ವಿಧವನ್ನು ಕಾಣ್ತೀವಿ, ಸ್ವಯಂ ಪ್ರೇರಿತ ಮತ್ತು ಹೊಂದಾಣಿಕೆಯ ನಮ್ಯತೆ. ಇಷ್ಟು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಜ್ಞಾನಾತ್ಮಕ ಅಂಶಗಳಾಗಿವೆ. ನೆಕ್ಸ್ಟು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವ ಕ್ರಮಗಳು ಯಾವ್ಯಾವುದು ನೋಡೋಣ. ಮೊದಲನೇದು ಮೆದುಳು ಪಟುತ್ವ. ಮುಕ್ತ ಆಲೋಚನೆಗೆ ಅವಕಾಶ ನೀಡಬೇಕು, ನವೀನತೆಯನ್ನು ಕಂಡುಕೊಳ್ಳಲು ಅವಕಾಶ ನೀಡಬೇಕು, ವಿಸ್ತೃತಗೊಳಿಸುವಿಕೆ, ರಚನಾತ್ಮಕ ವಿಮರ್ಶಾ ಕೌಶಲ್ಯವನ್ನು ಬೆಳೆಸಬೇಕು, ಮೌಲ್ಯಮಾಪನ ಸಾಮರ್ಥ್ಯವನ್ನು ಬೆಳೆಸಬೇಕು, ಬಹುಮಾನ ಮತ್ತು ಪುನರ್ಬಲನ ಒದಗಿಸಬೇಕು, ಆತ್ಮವಿಶ್ವಾಸವನ್ನು ಬೆಳೆಸಬೇಕು, ಋಣಾತ್ಮಕ ಮನೋಭಾವವನ್ನು ಹೋಗಲಾಡಿಸಬೇಕು. ಇಷ್ಟು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವಂತಹ ಕ್ರಮಗಳು. ಇದನ್ನು ನಾವು ಯಾಕೆ ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸಬೇಕು ಅಂದರೆ, ಈಗ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಒಂದು ಕ್ಲಾಸ್ ರೂಮಲ್ಲಿ ನಾವು ಎಲ್ಲ ರೀತಿಯ ವಿದ್ಯಾರ್ಥಿಗಳನ್ನು ನೋಡ್ತೀವಿ, ಹೌದಲ್ವಾ? ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜ್, ಚೆನ್ನಾಗಿ ಓದೋ ಅಂಥ ಮಕ್ಕಳು. ನಾವು ಅದನ್ನು ಪ್ರತಿಭಾವಂತರು, ಮಂದಗತಿಗಳು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ಹೇಳಿ ನಾವು ಅವರನ್ನು ಡಿವೈಡ್ ಮಾಡ್ತೀವಿ. ಈಗ ಈ ಎಲ್ಲ ಮಕ್ಕಳನ್ನು ನಾವು ಕೆಲವರು ಕ್ಲಾಸ್ ರೂಮಲ್ಲಿ ಏನು ಮಾಡ್ತಾರೆ, ಪ್ರಶ್ನೆಯನ್ನು ಮಾಡ್ತಾರೆ, ವಿಭಿನ್ನವಾಗಿ ನಾವು ಯೋಚನೆಯನ್ನು ಮಾಡ್ತಾರೆ. ಓ ಹೀಗಿರ್ಬೋದಾ, ಮ್ಯಾಮ್ನ ಕೇಳಬೇಕು ಅಂತ ಎದ್ದು ನಿಂತ್ಕೊಂಡು ಕೇಳ್ತಾರೆ. ಕೆಲವರು ಮ್ಯಾಮ್ ಏನು ಹೇಳ್ತಾರೆ ಅದನ್ನು ಕೇಳ್ಕೋತಾರೆ, ಕೆಲವ್ರಿಗೆ ಹೇಳೋದು ಅರ್ಥ ಆಗಿರಲ್ಲ. ಹೀಗೆ ನಾವು ವಿಭಿನ್ನವಾದ ಮಕ್ಕಳನ್ನು ಸಹ ನಾವು ಕ್ಲಾಸ್ ರೂಮಲ್ಲಿ ಕಾಣ್ತೀವಿ. ಇದನ್ನು ನಾವು ವೈಯಕ್ತಿಕ ಭಿನ್ನತೆಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾದರೆ ಈ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅಂದಾಗ ನಾವು ಮೆದುಳು ಪಟುತ್ವ, ಇದಕ್ಕೆ ಇಂಗ್ಲೀಷಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಈ ಮೆದುಳು ಪಟುತ್ವ ಅಂದರೆ ಇದು ತಾರ್ಕಿಕವಾಗಿ ಒಂದು ಚರ್ಚಿಸುವಂತೆ ಮಾಡೋದು ಯಾವುದೇ ಒಂದು ವಿಷಯವನ್ನು. ಇದನ್ನು ನಾವು ಮಕ್ಕಳಿಗೆ ನೀಡಿದಾಗ ಅವರಲ್ಲಿ ನಾವು ಏನನ್ನು ಬೆಳೆಸ್ಬೋದು, ಸೃಜನಶೀಲತೆಯನ್ನು ಬೆಳೆಸ್ಬೋದು. ಮತ್ತು ಮುಕ್ತ ಆಲೋಚನೆಗೆ ನಾವು ಅವಕಾಶ ನೀಡಬೇಕು. ವರ್ಗಕೋಣೆಯಲ್ಲಿ ಅಂದರೆ ಕ್ಲಾಸ್ ರೂಮಲ್ಲಿ ಯಾವುದಾದ್ರೂ ಒಂದು ಮಗು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅಂದರೆ, ಏಯ್ ಸುಮ್ಮನೆ ಕೂತ್ಕೋ, ಏನು ಮಾತಾಡೋದು ಅಂತ ನಾವು ಟೀಚರ್ ಆದವರು ಗದ್ರಕ್ಕೆ ಹೋಗಬಾರ್ದು. ಆ ಮಕ್ಕಳಿಗೆ ಏನು ಅರ್ಥ ಆಗಿಲ್ಲ, ಅವ್ರಿಗೆ ಏನು ಅರ್ಥ ಆಗಬೇಕಾಗಿದೆ, ಅವ್ರು ಏನು ಕೇಳಬೇಕಾಗಿದೆ, ಅದಕ್ಕೆ ನಾವು ಒಂದು ಮುಕ್ತ ಅವಕಾಶವನ್ನು ಕೊಡಬೇಕು. ಹಾಗೆ ಆ ಮಕ್ಕಳು ಏನನ್ನು ಹೇಳಕ್ಕೆ ಬರ್ತಿದ್ದಾರೆ ಅಥವಾ ಏನನ್ನು ಹೇಳಕ್ಕೆ ಅವರು ರೆಡಿ ಇದ್ದಾರೆ ಅದನ್ನು ಕೇಳಲಿಕ್ಕೆ ನಾವು ಅವರ ಆಲೋಚನೆಗೆ ನಾವು ಏನು ಮಾಡಬೇಕು, ಅವಕಾಶವನ್ನು ನೀಡಬೇಕು. ಮತ್ತು ವಿಸ್ತೃತಗೊಳಿಸುವಿಕೆ. ಈಗ ನಾವು ಆ ಮಕ್ಕಳಿಗೆ ನಾವು ಏನನ್ನು ಹೇಳ್ತೀವಿ ಅದನ್ನು ನಾವು ಒಂದು ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಜೊತೆಗೆ ಅವರಲ್ಲಿ ನಾವೊಂದು ವಿಮರ್ಶಾ ಕೌಶಲ್ಯವನ್ನು ಬೆಳೆಸಬೇಕು. ನಾವು ಯಾವುದೇ ಒಂದು ವಿಷಯವನ್ನು ನಾವು ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಪ್ರಶ್ನೆ ಹಾಕ್ತಾ ಹೋಗ್ತಾ ಇರಬೇಕು ನಾವು, ಹೌದಲ್ವಾ? ಆ ಪ್ರಶ್ನೆಗಳನ್ನು ಹಾಕ್ತಾ ಹೋದಾಗ ಆ ಮಕ್ಕಳಲ್ಲಿ ಏನು ಉತ್ತರ ಬರುತ್ತೆ, ಅವ್ರು ಏನೇನನ್ನು ತಿಳ್ಕೊಂಡಿದ್ದಾರೆ, ಅವರಲ್ಲಿ ಯಾವ್ಯಾವ ಕೌಶಲ ಅಡಗಿದೆ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಅದು ಒಂಥರ ರಚನಾತ್ಮಕವಾಗಿರಬೇಕು. ನಾವು ಗದರಿದಾಗ ಅಥವಾ ಭಯ ಹುಟ್ಟಿಸಿದಾಗ ಆ ಮಕ್ಕಳು ಏನನ್ನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮೌಲ್ಯಮಾಪನ ಸಾಮರ್ಥ್ಯವನ್ನು ಬೆಳೆಸೋದು. ಈಗ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ನಾವು ಮೌಲ್ಯಮಾಪನವನ್ನು ಪ್ರತಿ ಹಂತದಲ್ಲೂ ನಾವು ಮಾಡ್ತೀವಿ. ಈಗ ನಾವು ಉಕ್ತಲೇಖನವನ್ನು ನೀಡ್ತೀವಿ ಮಕ್ಕಳಿಗೆ, ಉಕ್ತಲೇಖನ ಡಿಕ್ಟೇಷನನ್ನು ನೀಡ್ತೀವಿ. ನೀಡಿದಾಗ ಆ ಮಗುಗೆ
ಅವ್ರು ಬರೆದಿರೋ ಆನ್ಸರ್ ಕರೆಕ್ಟಾಗಿದೆಯಾ ಇಲ್ವಾ ನಾವು ರೈಟ್ ಹಾಕಿ ಕೊಟ್ಬಿಡ್ತೀವಿ. ಆದರೆ ಇಲ್ಲಿ ನಾವು ಇನ್ನೊಂದು ಕೆಲಸವನ್ನು ಮಾಡ್ಬೋದು. ಆ ವಿದ್ಯಾರ್ಥಿಗಳಲ್ಲಿ ಈಗ ಒಂದು ವರ್ಗಕೋಣೆಯಲ್ಲಿ 30 ವಿದ್ಯಾರ್ಥಿಗಳಿರ್ತಾರೆ ಅಂದರೆ ಅವರ ಫ್ರೆಂಡ್ಸ್ ಆನ್ಸರ್ ಪೇಪರ್ನ ಅವ್ರುಗಳೇ ಏನು ಮಾಡಬೇಕು, ವ್ಯಾಲ್ಯುವೇಷನ್ ಮೌಲ್ಯಮಾಪನವನ್ನು ಮಾಡಬೇಕು. ಹೌದಲ್ವಾ? ಈಗ ಅದು ಕೊಟ್ಟಾಗ ಇನ್ನೊಂದು ಮಗು ಏನು ಬರೆದಿದೆ ಅನ್ನೋದನ್ನು ಅವ್ನಿಗೆ ಆ ಮೌಲ್ಯಮಾಪನ ಮಾಡುವಂತಹ ಸಾಮರ್ಥ್ಯ ಇಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಬೆಳೆಯುತ್ತೆ. ಇದನ್ನು ನಾವು ಶಿಕ್ಷಕರಾದವರು ಆ ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಮತ್ತು ಬಹುಮಾನ ಮತ್ತು ಪುನರ್ಬಲನವನ್ನು ನಾವು ಒದಗಿಸ್ಬೇಕು. ಯಾರು ಕ್ಲಾಸಲ್ಲಿ ನನ್ನ ಸಬ್ಜೆಕ್ಟಲ್ಲಿ ಅಥವಾ ಇಡೀ ಕ್ಲಾಸಿಗೆ ಯಾರು ಫಸ್ಟ್ ಬರ್ತೀರಾ ಅಥವಾ ನನ್ನ ಸಬ್ಜೆಕ್ಟಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅವರಿಗೆ ನಾನು ಯಾವುದಾದ್ರೂ ಒಂದು ಪ್ರೈಸ್ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿ ಪುಷ್ಟೀಕರಣವನ್ನು ನಾವು ನೀಡಬೇಕು, ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ. ನೀನು ಕಡಿಮೆ ಮಾರ್ಕ್ಸ್ ತೆಗೆದಿದ್ಯಾ ಅಂತ ಹೊಡೆಯೋದು, ಅವ್ನು ನೋಡು ಹೆಂಗೆ ತೆಗೆದಿದ್ದಾನೆ ಅಂತ ಇದು ಮಾಡೋದು. ಮಕ್ಕಳಲ್ಲಿ ಒಂದು ಭಯ ಇರುತ್ತೆ. ಅವರು ಏನಾದರೂ ಒಂದು ಹೊಸ ವಿಷಯವನ್ನು ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೂ ಸಹ ಶಿಕ್ಷಕರು ಎಲ್ಲಿ ಬೈತಾರೋ ಅನ್ನೋ ಒಂದು ರೀಸನ್ನಿಗೆ ಅವ್ರೇನು ಮಾಡ್ತಾರೆ, ತಮ್ಮ ಮನಸ್ಸಿನಲ್ಲಿರೋವಂತಹ ವಿಚಾರಗಳನ್ನು ತಮ್ಮಲ್ಲೇ ಅದುಮಿಟ್ಕೊಳ್ಳುತ್ತಾರೆ. ಅದನ್ನು ನಾವು ಆ ವಿಚಾರಗಳನ್ನು ಹೊರಗಡೆ ಬರೆಸ್ಬೇಕು. ಅಂತಹ ಕೆಲಸವನ್ನು ನಾವು ಮಾಡಬೇಕು. ಯಾವಾಗ ಹೊರಗಡೆ ಬರುತ್ತೆ ಅಂದರೆ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ನಾವು ತುಂಬಬೇಕಾಗುತ್ತೆ. ಶಿಕ್ಷಕರಾದವರು ಕೇಳಿ ಯಾರಿಗೆ ಏನು ಅರ್ಥ ಆಗಿಲ್ಲ ಕೇಳಿ ಅಂತ, ಅಥವಾ ಪಾಠದ ಮಧ್ಯೆ ಅವರಿಗೆ ನೀವು ಪಾಠ ಮಾಡ್ತಿರ್ತೀರಾ, ಮಧ್ಯೆ ಮಾತಾಡಿದಾಗ ನಾನು ಪಾಠ ಮಾಡ್ತಿಲ್ವಾ, ಮಧ್ಯೆ ಯಾಕೆ ಮಾತಾಡ್ತಿದ್ಯಾ ಅಂತ ನಾವು ಬೈದು ಬಿಡ್ತೀವಿ. ಆದರೆ ಆ ಪಾಠದ ಮಧ್ಯದಲ್ಲಿ ಅವರು ವಿಭಿನ್ನವಾದ ಒಂದು ಯೋಚನೆಯನ್ನು ಅವರು ಮಾಡ್ತಿರ್ತಾರೆ. ಈ ಥರ ಕೇಳಬಹುದಲ್ವಾ ಅನ್ನೋ ರೀತಿ ನಾವು ಬೈದಾಗ ಅವಾಗ ಮಕ್ಕಳಿಗೆ ಏನು ಅನಿಸುತ್ತೆ, ನಾನು ಕೇಳ್ತಾ ಇದ್ರೆ ಮ್ಯಾಮ್ ಬೈತಾರೆ, ನಾನೇನು ಕೇಳೋದೇ ಬೇಡ ಅಂತ ಹೇಳಿ ಅವರ ವಿಚಾರಗಳನ್ನೆಲ್ಲ ಅವ್ರು ಏನು ಮಾಡ್ತಾರೆ, ತಮ್ಮ ಒಳಗಡೆನೇ ಇಟ್ಕೊಳ್ತಾರೆ. ಅದನ್ನು ಅವರು ಹೊರಗೆ ಹಾಕೋಕ್ಕೆ ನಾವೇ ಅವಕಾಶ ಕೊಡದೇ ಇರೋ ಹಾಗೆ ಆಗಿಬಿಡುತ್ತೆ. ಹೌದಲ್ವಾ? ನಾವು ಮಕ್ಕಳಿಗೆ ಏನನ್ನು ತುಂಬಬೇಕು, ಆತ್ಮವಿಶ್ವಾಸವನ್ನು ತುಂಬಬೇಕು. ನಿಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಈ ವಿಚಾರದ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಏನು ಹೇಳಿ, ಅಥವಾ ಯಾವುದಾದ್ರೂ ಒಂದು ಈಗ ಪಿಕ್ ಆ್ಯಂಡ್ ಸ್ಪೀಚ್ ಮಾಡ್ತೀವಿ ನಾವು, ಒಂದಿಷ್ಟು ಚೀಟಿಯಲ್ಲಿ ಒಂದು ವಿಚಾರಗಳನ್ನು ಯಾವುದಾದ್ರು ಒಂದು ವಿಷಯಗಳನ್ನು ಬರಿತೀವಿ. ಅದನ್ನು ಮಗುಗೆ ಹೇಳಿ ಯಾವ ಇದು ಬರುತ್ತೆ, ವಿಚಾರ ಬರುತ್ತೆ, ಆ ವಿಚಾರದ ಬಗ್ಗೆ ನಿನಗೇನು ಅನಿಸುತ್ತೆ ಅದನ್ನು ಮಾತಾಡು ಅಂತ ಹೇಳಿ ನಾವು ಒಂದು ಮುಕ್ತ ಅವಕಾಶವನ್ನು ಕೊಟ್ಟಾಗ ಅಲ್ಲಿ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ನಾವು ಒಂದು ಆತ್ಮವಿಶ್ವಾಸವನ್ನು ತುಂಬುವಂತಹ ಒಂದು ಕೆಲಸವನ್ನು ಶಿಕ್ಷಕರಾದವರು ನಾವು ಮಾಡಬೇಕು. ಋಣಾತ್ಮಕ ಮನೋಭಾವವನ್ನು ಹೋಗಲಾಡಿಸ್ಬೇಕು. ಕೆಲವು ಮಕ್ಕಳು ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಅಯ್ಯೋ ನಾನು ಬೋರ್ಡ್ ಹತ್ರ ಹೋದರೆ ನರ್ವಸ್ ಆಗ್ತಾರೆ, ಅದು ಎಲ್ಲರಲ್ಲೂ ಇರುತ್ತೆ. ಆದರೆ ಮಕ್ಕಳು ಈಗ ನಾವು ಓದೋ ಮಕ್ಕಳಿಗೆ ನಾವು ಜಾಸ್ತಿ ಬಾಯ್ಲಿ ಅನ್ನೋದು, ಅವ್ರುಗಳನ್ನು ನಾವು ಅಲ್ಲಿ ಹೋಗಿ ಡಸ್ಟರ್ ತೊಗೊಂಬ ಅನ್ನೋದು, ಪಕ್ಕದ ಕ್ಲಾಸಲ್ಲಿ ಯಾವ ಟೀಚರ್ ಇದ್ದಾರೆ ನೋಡ್ಕೊಂಬ, ಅಥವಾ ಬೋರ್ಡ್ ಮೇಲೆ ಬರೀ ಇದನ್ನು ಹೇಳ್ತೀವಿ. ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗೂ ಕೂಡ ನಾವು ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಅವರಲ್ಲಿ ಮಿಸ್ಸು ನನಗೇನು ಬರಲ್ಲ ಅಂತ ಹೊಡಿತಾರೆ. ಎಲ್ಲ ಮಕ್ಕಳು ಕೂಡ ಒಂದೊಂದು ಎಬಿಲಿಟಿ ಒಂದೊಂದು ಮಗುವಿನಲ್ಲಿ ಇರುತ್ತೆ. ಇದನ್ನು ನಾವು ವೈಯಕ್ತಿಕ ವಿಭಿನ್ನತೆಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ಹೌದಲ್ವಾ? ಆ ಮಕ್ಕಳಿಗೂ ಕೂಡ ನಾವು ಯಾವುದಾದ್ರೂ ಒಂದು ಅವಕಾಶವನ್ನು ಕೊಟ್ಟಾಗ ಆ ಮಕ್ಕಳು ಪ್ರಾರಂಭದಲ್ಲಿ ಹೇಳೋಕ್ಕೆ ತಡ ಆದರೂ ಕೂಡ ಆ ಮಕ್ಕಳಿಗೆ ನಾವು ಪುಷ್ಟೀಕರಣವನ್ನು ನೀಡಬೇಕು. ಆವಾಗ ಆ ಋಣಾತ್ಮಕ ಮನೋಭಾವ ಅನ್ನೋದು ಮಕ್ಕಳಲ್ಲಿ ಏನಾಗುತ್ತೆ, ಹೊರಟೋಗುತ್ತೆ. ಬರೀ ಓದೋ ಮಕ್ಕಳನ್ನೇ ಇದು ಮಾಡ್ತಾ ಇದ್ದಾಗ ಆ ಹಿಂದುಳಿದ ಮಕ್ಕಳವ್ರು ಹಿಂದೆ ಉಳಿದು ಬಿಡ್ತಾರೆ. ಇಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕು. ಅವರು ಏನು ಹೇಳಬೇಕು ಅಂತ ಇದ್ದಾರೆ ಅಥವಾ ಅವ್ರನ್ನ ಪ್ರಶ್ನೆ ಹಾಕಬೇಕು, ಇದ್ರ ಬಗ್ಗೆ ನಿನಗೇನು ಅನಿಸುತ್ತೆ ಹೇಳು ಅನ್ನೋದನ್ನು ಮಿಸ್ಸು ಈ ಕೆಲವು ಮಕ್ಕಳು ಈಗ ನಾವೇ ಚಿಕ್ಕವರಾದಾಗ ನೋಡಿ ಏನಾದರೂ ಹೇಳಿದಾಗ ನಮ್ಮ ಮಿಸ್ ನಮಗೆ ಹೇಳ್ತಾರೆ, ನನ್ನ ಜಾಸ್ತಿ ಕರೀತಾರೆ ಅನ್ನೋ ಥರ ನಮ್ಮ ಮಿಸ್ ಪಕ್ಕದಲ್ಲೇ ಇರ್ತಿದ್ವಿ. ಹೌದಲ್ವಾ? ಮಕ್ಕಳನ್ನ ಅಬ್ಸರ್ವ್ ಮಾಡಬೇಕು ಶಿಕ್ಷಕರಾದವರು. ಅವರು ಯಾವುದಕ್ಕೆ ನರ್ವಸ್ ಆಗ್ತಾರೆ, ನಾನು ಹೇಗೆ ಮಾತಾಡ್ಸಿದ್ರೆ ಅವರು ನಮ್ಮ ಹತ್ರ ಬರ್ತಾರೆ. ಪಾಠ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಹಾಡನ್ನೋ ಕಥೆಯನ್ನು ಹೇಳಿ ಆ ಮಕ್ಕಳನ್ನ ನಮ್ಮ ಕಡೆ ಕೇಂದ್ರೀಕರಿಸ್ಕೋಬೇಕು. ಪಾಠದ ಕೊನೆಯಲ್ಲಿ ನೀನೊಂದು ಹಾಡು ಹೇಳು ಬಾ, ಯಾರು ಒಬ್ಬರು ಹಾಡು ಹೇಳ್ತೀರಾ, ಯಾರ್ಯಾರು ಕತೆ ಹೇಳ್ತೀರಾ, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರಗಳನ್ನು ಕೊಟ್ಟು ಅದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು ಅಂತ ನಾವು ಮಕ್ಕಳನ್ನು ಮಾತಾಡಿಸಿದಾಗ ಅವರಲ್ಲಿ ನಾವು ಋಣಾತ್ಮಕ ಮನೋಭಾವವನ್ನು ಹೋಗಲಾಡಿಸ್ಬೋದು ಮತ್ತು ಆತ್ಮವಿಶ್ವಾಸವನ್ನು ತುಂಬೋದು. ಅವರ ಮುಕ್ತ ಆಲೋಚನೆಗೆ, ಅಭಿಪ್ರಾಯಗಳಿಗೆ ನಾವು ಅವಕಾಶವನ್ನು ನೀಡೋ ಥರ ಶಿಕ್ಷಕರಾದವರು ಮಾಡಬೇಕು. ಇಷ್ಟು ಸೃಜನಶೀಲತೆಯನ್ನು
ಅಭಿವೃದ್ಧಿಗೊಳಿಸುವ ಕ್ರಮಗಳಾಗಿದೆ. ಮೆದುಳು ಪಟುತ್ವ, ಇದನ್ನು ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿ ಕರೀತಾರೆ. ಮುಕ್ತ ಆಲೋಚನೆಗೆ ಅವಕಾಶ, ನವೀನತೆಯನ್ನು ಕಂಡುಕೊಳ್ಳೋಕ್ಕೆ ಅವಕಾಶ, ವಿಸ್ತೃತಗೊಳಿಸುವಿಕೆ, ರಚನಾತ್ಮಕ ವಿಮರ್ಶಾ ಕೌಶಲ್ಯವನ್ನು ಬೆಳೆಸಬೇಕು, ಮೌಲ್ಯಮಾಪನ ಸಾಮರ್ಥ್ಯವನ್ನು ಬೆಳೆಸಬೇಕು, ಬಹುಮಾನ ಮತ್ತು ಪುನರ್ಬಲವನ್ನು ಒದಗಿಸಬೇಕು, ಆತ್ಮವಿಶ್ವಾಸವನ್ನು ಬೆಳೆಸಬೇಕು, ಋಣಾತ್ಮಕ ಮನೋಭಾವನವನ್ನು ಹೋಗಲಾಡಿಸಬೇಕು. ಇಷ್ಟು ಕೂಡ ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸುವ ಕ್ರಮಗಳಾಗಿವೆ. ನೆಕ್ಸ್ಟು, ಸೃಜನಶೀಲತೆ ಬೆಳವಣಿಗೆಗೆ ಧಕ್ಕೆ ಬರುವಂತಹ ಅಂಶಗಳು ಯಾವ್ಯಾವುದು ನೋಡೋಣ. ಸೋಲಿನ ಭಯ, ಆತ್ಮವಿಶ್ವಾಸದ ಕೊರತೆ, ಸಾಮಾಜಿಕ ನಿಂದನೆ ಭಯ, ಹಳೆ ವಿಷಯಕ್ಕೆ ಕಟ್ಟು ಬಿದ್ದಿರುವುದು, ಸಂಪನ್ಮೂಲತೆಯ ಭಯ, ಅನಮ್ಯತೆ. ಇಷ್ಟು ಸೃಜನಶೀಲತೆ ಬೆಳವಣಿಗೆಗೆ ಧಕ್ಕೆ ಬರುವಂತಹ ಅಂಶಗಳು. ಸೋತ್ಬಿಡ್ತೀವೇನೋ ಅನ್ನೋ ಒಂದು ಭಯ, ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯೇ ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸಾಮಾಜಿಕ ನಿಂದನೆ ಭಯ, ಹಳೆ ವಿಷಯಕ್ಕೆ ಕಟ್ಟು ಬಿದ್ದಿರೋದು, ಸಂಪನ್ಮೂಲತೆಯ ಭಯ, ಅನಮ್ಯತೆ. ಇವಾಗ ನಾವು ಶಾಲೆಯಲ್ಲಿ ನಾವು ಯಾವುದಾದ್ರೂ ಒಂದು ಕಾಂಪಿಟೇಷನ್ ಇಟ್ಟಿರ್ತೀವಿ ಅಂದರೆ ಮಕ್ಕಳು ಅಲ್ಲಿ ಹೆದರಿಕೆಗೆ ಇವರೊಂದು ಸೋತೋಗ್ತೀನಿ ಅನ್ನೋ ಭಯಕ್ಕೇ ಆ ಕಾಂಪಿಟೇಷನಲ್ಲಿ ಅವರು ಭಾಗವಹಿಸಿರಲ್ಲ. ಆಮೇಲೆ ಏನಾದರೂ ಈಗ ಪ್ರೈಸ್ ಬರಲಿಲ್ಲ ಅಥವಾ ಮಗು ಇವಾಗ ಎಕ್ಸಾಂಪಲ್ ರನ್ನಿಂಗ್ ರೇಸ್ ಇತ್ತು, ಅದರಲ್ಲಿ ಓಡೋಕ್ಕಾಗಲಿಲ್ಲ ಆ ಮಗುಗೆ ಅಂದಾಗ ಎಲ್ಲರೂ ಒಂಥರ ಸಾಮಾಜಿಕವಾಗಿ ಆ ಮಗುನ ನೀನೇನು ಓಡಿದೆ, ಅವನು ಹಂಗೆ ಓಡ್ದ, ಹಿಂಗೆ ಈ ಥರ ಹೇಳ್ತಾ ಇದ್ದಾಗ ಆ ಮಗು ಹಿಂದುಳಿದು ಬಿಡುತ್ತೆ. ಅಲ್ಲಿ ಆ ಆತ್ಮವಿಶ್ವಾಸ ಆ ಮಗುನಲ್ಲಿ ಕುಗ್ತಾ ಹೋಗ್ತಿರುತ್ತೆ. ಮತ್ತು ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟಾಗ ಮಾತಾಡೋಕ್ಕೆ, ಅಯ್ಯೋ ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ವಾ, ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೇನೋ, ನನಗೇನು ಗೊತ್ತಿಲ್ವೇನೋ ಅನ್ನೋದೇ ಆ ಮಗು ಹಾಗೆ ಹಿಂದುಳಿತಾ ಹೋಗುತ್ತೆ. ಇವೆಲ್ಲನೂ ಸಹ ಸೃಜನಶೀಲತೆ ಬೆಳವಣಿಗೆ ಧಕ್ಕೆ ತರುವಂಥ ಅಂಶಗಳು. ಹಾಗಾಗಿ ನಾವು ಮಕ್ಕಳಲ್ಲಿ ಮೊದಲು ಸೃಜನಶೀಲತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅಂತ ನಾವು ಇವಾಗಲೇ ತಿಳ್ಕೊಂಡಿದ್ದೀವಿ. ಅದನ್ನು ಮಾಡಿದಾಗ ನಾವು ಈ ಸೃಜನಶೀಲತೆಯ ಬೆಳವಣಿಗೆಗೆ ಧಕ್ಕೆ ಬರುವಂತಹ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಕಡಿಮೆಯನ್ನು ಮಾಡ್ಬೋದು. ನೆಕ್ಸ್ಟು, ಸೃಜನಶೀಲತೆಯ ಹಂತಗಳು. ವೆಲಸ್ರವರು ಇಂಗ್ಲೆಂಡಿನ ಒಬ್ಬ ಸಾಮಾಜಿಕ ಮನೋವಿಜ್ಞಾನಿ. ಇವರು ಸೃಜನಶೀಲತೆಯನ್ನು 4 ಹಂತಗಳನ್ನಾಗಿ ಪರಿಚಯಿಸಿದ್ದಾರೆ. ಯಾವುದಪ್ಪ ಅದು ಅಂದರೆ ಸಿದ್ಧತೆ, ಪರಿಪಕ್ವಾವಸ್ಥೆ ಅಥವಾ ಸ್ತುಪ್ತತೆ, ಜ್ಞಾನೋದಯ ಅಥವಾ ಅಂತಃಸ್ಫುರಣೆ, ತಾಳೆ ನೋಡುವಿಕೆ ಅಥವಾ ಪರಿಷ್ಕರಣೆ. ಇಷ್ಟು ಸೃಜನಶೀಲತೆಯ ಹಂತಗಳು. ಸಿದ್ಧತೆ, ಪರಿಪಕ್ವಾವಸ್ಥೆ ಅಥವಾ ಸ್ತುಪ್ತತೆ, ಜ್ಞಾನೋದಯ ಅಥವಾ ಅಂತಃಸ್ಫುರಣೆ, ತಾಳೆ ನೋಡುವಿಕೆ ಅಥವಾ ಪರಿಷ್ಕರಣೆ. ಈ 4 ಹಂತಗಳು ಸೃಜನಶೀಲತೆಯ ಹಂತಗಳಾಗಿವೆ. ಸಾಮಾನ್ಯವಾಗಿ TET ಪರೀಕ್ಷೆಯಲ್ಲಿ ಸೃಜನಶೀಲತೆಯ ಮೊದಲ ಹಂತ ಹಾಗೆ ಸೃಜನಶೀಲತೆಯ ಕೊನೆಯ ಹಂತ ಇವೆರಡನ್ನು ಪ್ರತಿ ಬಾರಿನೂ ಕೇಳ್ತಾರೆ. ಸೊ ಮೊದಲನೇ ಹಂತ, ಕೊನೆ ಹಂತವನ್ನು ಚೆನ್ನಾಗಿ ಮನನ ಮಾಡ್ಕೋಬೇಕು. 4 ಹಂತಗಳು ಇಂಪಾರ್ಟೆಂಟೇ. ಜಾಸ್ತಿ ರಿಪೀಟ್ ಆಗಿರೋದು ಮೊದಲನೇ ಹಂತ ಮತ್ತು ಕೊನೆಯ ಹಂತ ಆಗಿದೆ. ಇಲ್ಲಿವರೆಗೆ ಇವತ್ತಿನ ವಿಡಿಯೋದಲ್ಲಿ ಸೃಜನಶೀಲತೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೃಜನಶೀಲತೆಯ ಅರ್ಥ ಏನು, ಸೃಜನಶೀಲತೆಯ ಗುಣಲಕ್ಷಣಗಳೇನು, ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವುದು, ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸುವ ಕ್ರಮಗಳು ಯಾವುದು, ಸೃಜನಶೀಲತೆ ಬೆಳವಣಿಗೆಗೆ ಧಕ್ಕೆ ಬರುವಂತಹ ಅಂಶಗಳು ಯಾವ್ಯಾವುದು, ಹಾಗೆ ಸೃಜನಶೀಲತೆಯ ಹಂತಗಳು. ಇಷ್ಟನ್ನು ತಿಳ್ಕೊಂಡಿದ್ದೀವಿ. ಇದು ಎಲ್ಲನೂ ಕೂಡ ಎಕ್ಸಾಮ್ಗೆ ತುಂಬಾ ಮುಖ್ಯವಾದಂತಹ ಅಂಶಗಳಂತ ಹೇಳ್ಬೋದು. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು.